SIR ಫಾರ್ಮ್ ಅನ್ನ ಫಿಲ್ ಮಾಡುವಾಗ ಪಾರ್ಟ್ ನಂಬರ್ ಮತ್ತೆ ಸೀರಿಯಲ್ ನಂಬರ್ ಕೆಲವೊಬ್ಬರಿಗೆ ಗೊತ್ತಿಲ್ಲ. ಇದನ್ನ ಯಾವ ತರ ಹುಡುಕೋದು ಅಂತ ಕೂಡ ಕೆಲವೊಬ್ಬರಿಗೆ ಗೊತ್ತಿಲ್ಲ. ಆದ್ರೆ ಇದನ್ನ ನೀವು ಆನ್ಲೈನ್ ಅಲ್ಲಿ ಹುಡುಕಬಹುದು. ಪ್ಲೇ ಸ್ಟೋರ್ ಅಲ್ಲಿ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಸರ್ಚ್ ಇನ್ ಯುವರ್ ನೇಮ್ ವೋಟರ್ ಲಿಸ್ಟ್ ಅಂತ ಇದೆ ಅಲ್ವಾ, ಈ ಒಂದು ಆಪ್ಷನ್ ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ನಿಮ್ಮ ಒಂದು ಎಪಿಕ್ ನಂಬರ್ ಅಂದ್ರೆ ನಿಮ್ಮ ವೋಟರ್ ID ನಂಬರ್ ನ ಕೇಳುತ್ತೆ. ಅದನ್ನ ನೀವು ಇಲ್ಲಿ ಹಾಕಿ ಸರ್ಚ್ ಕೊಟ್ಟ ತಕ್ಷಣ ಇಲ್ಲಿ ನಿಮಗೆ ಪಾರ್ಟ್ ನಂಬರ್ ಮತ್ತೆ ಸೀರಿಯಲ್ ನಂಬರ್, ನಿಮ್ಮ ಅಸೆಂಬ್ಲಿ ನಂಬರ್ ಅನ್ನ ತೋರಿಸುತ್ತೆ. ಇದನ್ನ ನೀವು ನಿಮ್ಮ ಒಂದು SIR ಫಾರ್ಮ್ ಅಲ್ಲಿ ನೀವು ಫಿಲ್ ಮಾಡಬಹುದಾಗಿರುತ್ತೆ. ಅಂಡ್ ಆಲ್ಸೋ ನೀವು 2002ರಲ್ಲಿ ವೋಟ್ ಹಾಕಿದಾಗ ನಿಮ್ಮ ಪಾರ್ಟ್ ನಂಬರ್ ಚೇಂಜ್ ಇರುತ್ತೆ. ಯಾಕಂದ್ರೆ ಇವಾಗ ಏನಿದೆ ಪ್ರೆಸೆಂಟ್ಲಿ ಆ ಒಂದು ನಂಬರ್ ಪರ್ಮನೆಂಟ್ ಆಗಿರುತ್ತೆ. ನೀವು ಯಾವಾಗಲೂ ಅಪ್ ಟು ನಿಮ್ದು ಪರ್ಮನೆಂಟ್ ತನಕನೂ ನೀವು ಇಲ್ಲೇ ನೀವು ವೋಟ್ ಹಾಕೋದಿರುತ್ತೆ. ಬಟ್ ಮೊದಲು 2002ರಲ್ಲಿ ಬೇರೆ ಒಂದು ನಂಬರ್ ಇರುತ್ತಲ್ವಾ, ಅದನ್ನ ನೀವು ಹುಡ್ಕೋದಕ್ಕೆ ನಿಮ್ಮ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಯಾವ ಊರಲ್ಲಿ ಇರ್ತಿರಲ್ವಾ ಆ ಊರಲ್ಲಿ ಇರುವಂತ ಎಲ್ಲಾ ಒಂದು PDF ಅನ್ನ ನೀವು ಚೆಕ್ ಮಾಡಬೇಕಾಗುತ್ತೆ. ಒಂದ್ ವೇಳೆ ಅದರಲ್ಲಿ ಏನಾದ್ರೂ ನೀವು ವೋಟ್ ಹಾಕಿ ಕೂಡ ನಿಮ್ಮ ಹೆಸರು ಇಲ್ಲ ಅಂದ್ರೆ ನೀವು ಇವಾಗ ಪ್ರೆಸೆಂಟ್ ಏನಿದೆ ಅದೇ ಒಂದು ಪಾರ್ಟ್ ನಂಬರ್ ಅನ್ನ ಬರೆದ್ರು ಕೂಡ ನಡೆಯುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಇದನ್ನ ಅವರ ಒಂದು ಅಫಿಷಿಯಲ್ ಗೈಡ್ಲೈನ್ಸ್ ಅಲ್ಲೇ ಅವ್ರು ಮೆನ್ಷನ್ ಮಾಡಿದ್ದಾರೆ. ಸೊ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಏನಾದ್ರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.